ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. 3 ದಶಕಗಳ ಬಳಿಕ ರಾಮ ಜನ್ಮಭೂಮಿ ಹೋರಾಟ ಕೇಸ್ಗೆ ಮರುಜೀವ. 31 ವರ್ಷಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಗಲಭೆ ಕೇಸ್ನಲ್ಲಿ ಓರ್ವ ಅರೆಸ್ಟ್. ಹಿಂದೂ ಮುಖಂಡ ಶ್ರೀಕಾಂತ್ ಪೂಜಾರಿ ಬಂಧನ ಖಂಡಿಸಿ ಪೊಲೀಸ್ ಠಾಣೆಗೆ ಮುತ್ತಿಗೆ. ಶಿವಮೊಗ್ಗ ಏರ್ಪೋರ್ಟ್ ನಿರ್ಮಿಸಿದ ಸಂಸ್ಥೆಗೆ ಬೆಳ್ಳಂಬೆಳಗ್ಗೆ ಶಾಕ್. ಶಿವಮೊಗ್ಗ ತೀರ್ಥಹಳ್ಳಿಯಲ್ಲಿ ಇಡಿ ದಾಳಿ. ಅಧಿಕಾ ನ್ಯಾಷನಲ್ ಕನ್ಸ್ಟ್ರಕ್ಷನ್ ಮಾಲೀಕರ ಮನೆ ಕಚೇರಿಗಳಲ್ಲಿ ಪರಿಶೀಲನೆ. ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗ್ತಾನೆ ಅಂತ ಪತಿ ಹತ್ಯೆ ಮಾಡಿದ್ದ ಪತ್ನಿ ಅಂಡ್ ಟೀಮ್. ಅಪಘಾತ ಅಂತ ಹೈಡ್ರಾಮಾ. ಸಿಗರೆಟ್ ಚಿಲ್ಲರೆ ಕಾಸಿನ ಸುಳಿವಿನಿಂದ ಕೇಸ್ ಭೇದಿಸಿದ ಪೊಲೀಸರು. ಕಂಬಿ ಹಿಂದೆ ಆರೋಪಿಗಳು. ಒಂದೇ ಹುಡುಗಿ ಪ್ರೀತಿಸಿದ್ದ ಇಬ್ಬರು ಯುವಕರು ಸಿನಿಮೀಯ ಸ್ಟೈಲ್ನಲ್ಲಿ ಬಂದೂಕು, ತಲ್ವಾರ್, ರಾಡ್, ಕಲ್ಲು ಹಿಡಿದು ಬಂದರು. ತ್ರಿಕೋನ ಪ್ರೇಮ್ ಕಹಾನಿಯಲ್ಲಿ ನಾವಗೆ ಗ್ರಾಮದ ಹಾಲಿ ಮಾಜಿ ಸದಸ್ಯರ ಮನೆ ಚೂರು ಚೂರು. ಕಿದ್ವಾಯಿ ಆಸ್ಪತ್ರೆಯ ಅಕ್ರಮಗಳ ಬ್ರಹ್ಮಾಂಡ. ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ ತನಿಖಾ ವರದಿ. ನ್ಯೂಸ್ ಫಸ್ಟ್ ನಲ್ಲಿ ತನಿಖಾ ವರದಿಯ ಎಕ್ಸ್ಕ್ಲೂಸಿವ್ ಮಾಹಿತಿ. ಅರಣ್ಯ ಇಲಾಖೆ ಅನುಮತಿ ಪಡೆಯದೆ ಮರ ಕಡಿದ ಕೇಸ್. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಅರಣ್ಯ ಇಲಾಖೆ. ಕಾಂಗ್ರೆಸ್ ಎಂಎಲ್ಸಿ ಮಧು ಜಿ ಮಾದೇಗೌಡಗೆ ನೋಟಿಸ್ ನೀಡಲು ನಿರ್ಧಾರ. ಲೋಕಸಮರಕ್ಕೆ ಕಸರತ್ತು ಆರಂಭಿಸಿದ್ರು ಕಾಂಗ್ರೆಸ್ಗೆ ಪ್ರಬಲ ಅಭ್ಯರ್ಥಿಗಳದ್ದೇ ಚಿಂತೆ. 8ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಪೈಪೋಟಿ ನೀಡಬಲ್ಲ ಅಭ್ಯರ್ಥಿಗಳ ಕೊರತೆ. ಸಚಿವರನ್ನೇ ವೀಕ್ಷಕರನ್ನಾಗಿ ನೇಮಿಸಿ ಸಂಭವನೀಯರ ಆಯ್ಕೆಗೆ ಸರ್ಕಸ್. ಬೆಳಗಾವಿಯ ಬಿಜೆಪಿ ಮುಖಂಡ ರವಿ ಟಕ್ಕನ್ನವರ ಬಂಧನ ಹಿನ್ನೆಲೆ ಹಾರೋಗೇರಿ ಠಾಣೆ ಪಿಎಸ್ಐಗೆ ಮಾಜಿ ಶಾಸಕ ಪಿ ರಾಜೀವ್ ಆವಾಸ್. ಲಾ ಅಂಡ್ ಆರ್ಡರ್ ಸವದಿ ಕೈಗೊಂಬೆನಾ ಎಂದು ಕಿಡಿ. ಹೊಸ ವರ್ಷ ಸಂಭ್ರಮಾಚರಣೆ ವೇಳೆ ನ್ಯೂಸೆನ್ಸ್ ಮಾಡಿದವರಿಗೆ ಕಾದಿದೆ ಶಾಸ್ತಿ. ಜನಜಂಗುಳಿಯಲ್ಲಿ ಅಸಭ್ಯವಾಗಿ ವರ್ತಿಸಿದವರು, ಮೊಬೈಲ್ಗಳ ಮೇಲೆ ನಿಗಾ. ಸಿಸಿಟಿವಿಗಳನ್ನು ಪರಿಶೀಲಿಸ್ತಾ ಇರೋ ಪೊಲೀಸರು. ನ್ಯೂ ಇಯರ್ ಬೆನ್ನಲ್ಲೇ ಕರೋನಾ ಹಾಟ್ಸ್ಪಾಟ್ ಆದ ಸಿಲಿಕಾನ್ ಸಿಟಿ. 1245 ಸಕ್ರಿಯ ಪ್ರಕರಣಗಳ ಪೈಕಿ ಬೆಂಗಳೂರಲ್ಲಿ 634 ಕೇಸ್. ಕೇವಲ 10 ದಿನದ ಅಂತರದಲ್ಲಿ 4 ಪಟ್ಟು ಹೆಚ್ಚಳ. JN.1 ಆತಂಕದ ಹಿನ್ನೆಲೆ ಕರೋನಾ ಪ್ರಿಕಾಷನ್ ಡೋಸ್ಗೆ ಕೇಂದ್ರದ ಒತ್ತು. ರಾಜ್ಯಕ್ಕೆ 30,000 ಕೋರ್ಬಿವ್ಯಾಕ್ಸ್ ಲಸಿಕೆ ಸರಬರಾಜು. 60 ವರ್ಷ ಮೇಲ್ಪಟ್ಟವರು, ಆರೋಗ್ಯ ಕಾರ್ಯಕರ್ತರಿಗೆ ವ್ಯಾಕ್ಸಿನ್. ಚಲಿಸುತ್ತಿದ್ದ ಸಾರಿಗೆ ಬಸ್ಸಿನ ಹಿಂಬದಿ ಚಾರ್ಸಿ ಕಟ್. ಉರುಳುತ್ತಿದ್ದ ಬಸ್ಸನ್ನ ಹಿಡಿದು ನಿಲ್ಲಿಸಿದ ಸಾರ್ವಜನಿಕರು. ಬಸ್ಸಿನಲ್ಲಿದ್ದ ಹಲವರಿಗೆ ಗಾಯ. ಕಾರವಾರ ನಗರದ ಹಬ್ಬುವಾಡ ರಸ್ತೆಯಲ್ಲಿ ಘಟನೆ. ಚಿತ್ರದುರ್ಗದಲ್ಲಿ ಶಾಸಕ ಎಂ ಚಂದ್ರಪ್ಪ ತೋಟದಲ್ಲಿ ಕರಡಿಗಳು ಪ್ರತ್ಯಕ್ಷ. ದೊಡ್ಡ ಉಳ್ಳಾರ್ತಿಯಲ್ಲಿ ರಾತ್ರಿ ವೇಳೆ ಕಾಣಿಸಿಕೊಂಡ ಕರಡಿಗಳು. ಕರಡಿಗಳನ್ನು ಕಂಡು ಭಯಭೀತರಾಗಿರುವ ಗ್ರಾಮಸ್ಥರು. ಕಲಬುರಗಿಯ ಕಡಬೂರು ಜನರಿಗೆ ವಾನರ ಸೇನೆ ಕಾಟ. ಸಿಕ್ಕವರ ಮೇಲೆ ಮಂಗಗಳ ದಾಳಿ. ಹಲವರು ಆಸ್ಪತ್ರೆಗೆ ದಾಖಲು. ಕೋತಿಗಳ ಕಾಟ ತಪ್ಪಿಸುವಂತೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರ ಮನವಿ. ಮೃಗಶಿರ ನಕ್ಷತ್ರ ಅಮೃತ ಸಿದ್ಧಿ, ಸರ್ವತ್ರ ಸಿದ್ಧಿಯೋಗ. ಶುಭ ಮುಹೂರ್ತದ ಹಿನ್ನೆಲೆ ರಾಮಲಲ್ಲ ಪ್ರತಿಷ್ಠಾಪನೆಗೆ ಜನವರಿ 22 ಆಯ್ಕೆ. ಇದಕ್ಕೂ ಮುನ್ನ ಅಯೋಧ್ಯೆಯಲ್ಲಿ ಮರ್ಯಾದಾ ಪುರುಷೋತ್ತಮನ ಮೆರವಣಿಗೆ. ರಾಮ ಜನ್ಮಭೂಮಿಯಲ್ಲಿ ನ್ಯೂಸ್ ಫಸ್ಟ್. ಅಯೋಧ್ಯೆಯ ವಿಲ್ವಹರಿ ಘಾಟ್ನಲ್ಲಿದೆ ದಶರಥ ಮಹಾರಾಜರ ಸಮಾಧಿ.
ಶ್ರೀರಾಮ ವನವಾಸಕ್ಕೆ ಹೋದಾಗ ಕೊನೆಯುಸಿರೆಳೆದಿದ್ದ ಮಹಾರಾಜ. ತ್ರೇತಾಯುಗದ ದಶರಥ ಸಮಾಧಿ ಸ್ಥಳ ನೋಡಲು ಮುಗಿ ಬೀಳ್ತಾ ಇರೋ ಜನ. ಅಯೋಧ್ಯೆ ರಾಮಲಲ್ಲಾ ಪೂಜೆಗೆ 108 ಅಡಿ ಉದ್ದದ ಅಗರಬತ್ತಿ ರೆಡಿ. ಗುಜರಾತ್ನ ವಡೋದರ ಭಕ್ತರಿಂದ ಅಗರಬತ್ತಿ ತಯಾರಿ. ಟ್ರಕ್ ಮೂಲಕ ಅಯೋಧ್ಯೆಯತ್ತ ವಿಶೇಷ ಅಗರಬತ್ತಿ. ಇಂದು ತಮಿಳುನಾಡಿಗೆ ಪ್ರಧಾನಿ ಭೇಟಿ. ತಿರುಚಿರಾಪಳ್ಳಿಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನೂತನ ಕಟ್ಟಡ ಉದ್ಘಾಟಿಸಲಿದ್ದಾರೆ ಮೋದಿ. ನಮೋ ಬರುವ ದಾರಿಯುದ್ದಕ್ಕೂ ರಾರಾಜಿಸುತ್ತಿವೆ ಕಟೌಟ್ಗಳು. ಹೊಸ ವರ್ಷದ ಸಂಭ್ರಮದಲ್ಲಿರುವಾಗ ಜಪಾನ್ನಲ್ಲಿ ಪ್ರಬಲ ಭೂಕಂಪನ. 21 ಬಾರಿ ಪಶ್ಚಾತ್ ಕಂಪನಿಗಳಿಗೆ ನಡುಗಿದ ಪುಟ್ಟ ರಾಷ್ಟ್ರದ ಭೂಮಿ. ಕಟ್ಟಡಗಳು ಶೇಕ್. ಈವರೆಗೂ 30ಕ್ಕೂ ಹೆಚ್ಚು ಮಂದಿ ಸಾವು. ಭೂಕಂಪನದ ಬೆನ್ನಲ್ಲೇ ಜಪಾನ್ಗೆ ಕಾಡಿದ್ದ ಮತ್ತೆ ಸುನಾಮಿ ಭೀತಿ. ಕಡಲ ತೀರದಲ್ಲಿ ರಕ್ಕಸ ಅಲೆಗಳ ಅಬ್ಬರಕ್ಕೆ ಕೊಚ್ಚಿ ಹೋದ ಬೋಟ್ಗಳು, ವಾಹನಗಳು. ನಿನ್ನೆ ರಾತ್ರಿ ಸುನಾಮಿ ಎಚ್ಚರಿಕೆ ಹಿಂಪಡೆದ ಸರ್ಕಾರ. ಮತ್ತೆ ಅಭಿಮಾನಿಗಳ ತಲೆಗೆ ಹುಳ ಬಿಟ್ಟ ಉಪ್ಪಿ. ಯುಐ ಚಿತ್ರದ ಟೀಸರ್ ರಿಲೀಸ್ ಡೇಟ್ ಹೇಳಿ ಅಂತ ಸರ್ಪ್ರೈಸ್. ಟೀಸರ್ ದಿನಾಂಕ ಹೇಳೋರಿಗೆ ಸಿಗುತ್ತಂತೆ ಈವೆಂಟ್ಗೆ ಫ್ರೀ ಪಾಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.